ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ಕಿಂಗ್ ಕನ್ನಡ ಚಾನಲ್. ನಾನೀಗ ಹೇಳ್ತಾ ಇರೋ ಯೋಜನೆಯಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು 15,000 ಹಣ ಮತ್ತು ಉಚಿತವಾಗಿ ಟ್ರೈನಿಂಗು ಸರ್ಕಾರದ ಕಡೆಯಿಂದ ಕೊಡ್ತಾ ಇದ್ದಾರೆ. ಈ ಯೋಜನೆ ಯಾವುದು, ಈ ಯೋಜನೆಯಲ್ಲಿ ಅರ್ಜಿ ಹಾಕೋದು ಹೇಗೆ ಮತ್ತು ಬೇಕಾದ ದಾಖಲೆಗಳು ಏನು ಅಂತೇಳಿ ನಾವು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಮತ್ತು ಹೊಸ ಸುದ್ದಿಗಳು, ಸರ್ಕಾರಿ ನೌಕರಿಗಳು, ಹಾಗೆ ಈ ಯೋಜನೆಗಳು ಅಂದರೆ ಸ್ಕೀಮ್ಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಹೇಳ್ತಾ ಇರ್ತೀವಿ. ಮತ್ತು ಅದಕ್ಕೆ ಅರ್ಜಿ ಹಾಕೋ ಕೊನೆ ದಿನಾಂಕ ಎಷ್ಟು, ಅರ್ಜಿ ಹಾಕಲು ಏನೇನು ಡಾಕ್ಯುಮೆಂಟ್ಗಳು ಬೇಕು ಅಂತೇಳಿ ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತೀವಿ. ಇನ್ನೂ ಕೂಡ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನ್ಗೆ ಬರುತ್ತೆ. ಕೇಂದ್ರ ಸರ್ಕಾರ ಮಹಿಳೆ ಸಬಲೀಕರಣ ಮತ್ತು ಮಹಿಳೆಯರಿಗೆ ಆರ್ಥಿಕ ನೆರವು ನೀಡೋದಕ್ಕೋಸ್ಕರ ಹೊಸ ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ. ಅಂಥ ಯೋಜನೆಯಲ್ಲಿ ಈ ಯೋಜನೆ ಕೂಡ ಒಂದು. ಆ ಯೋಜನೆ ಯಾವುದು ಅಂತ ನೋಡೋದಾದರೆ ಡ್ರೋನ್ ದೀದಿ ಸ್ಕೀಮ್ ಅಂತ. ಈ ಯೋಜನೆ ಮುಖಾಂತರ ಮಹಿಳೆಯರಿಗೆ ಪ್ರತಿ ತಿಂಗಳು 15,000 ಮತ್ತು ಉಚಿತವಾಗಿ ಟ್ರೈನಿಂಗ್ನ ನೀಡಲಾಗ್ತಾ ಇದೆ. ಈ ಯೋಜನೆನ ನರೇಂದ್ರ ಮೋದಿ ಅವರು ಜಾರಿಗೆ ತಂದಿದ್ದಾರೆ. ಇದರಲ್ಲಿ 11,000 ಜನಗಳಿಗೆ ಈ ಡ್ರೋನ್ಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಹಾಗೆ 15,000 ಜನಗಳಿಗೆ ಈ ಡ್ರೋನ್ಗಳನ್ನ ಹೇಗೆ ನಾವು ಉಪಯೋಗ ಮಾಡೋದು ಅನ್ನೋದನ್ನು ಟ್ರೈನಿಂಗ್ ಮುಖಾಂತರ ಹೇಳ್ಕೊಡ್ತಾರೆ. 15,000 ಜನ ನೀವು ಟ್ರೈನಿಂಗ್ನ ತಗೋಬೇಕು ಮತ್ತು 11,000 ಜನ ನೀವೇನಾದರೂ ಈ ಡ್ರೋನ್ಗಳನ್ನ ತಗೋಬೇಕು ಅಂತಂದರೆ ಸ್ವಸಹಾಯಕ ಸಂಘದಲ್ಲಿ ನೀವು ಇರಬೇಕು. ಇಲ್ಲ ಅಂತ ಅಂದರೆ ನೀವು ಈ ಕೃಷಿ ಕ್ಷೇತ್ರದಲ್ಲಿ ತೊಡಗಿರಬೇಕು. ಏನಿದು ಡ್ರೋನ್ ದೀದಿ ಸ್ಕೀಮು? ಕೇಂದ್ರ ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಈ ಯೋಜನೆ ಮುಖಾಂತರ ಮಹಿಳೆಯರು ಕೃಷಿ ಆಧುನಿಕ ತಂತ್ರಜ್ಞಾನನ ಬಳಸೋದು ಹೇಗೆ ಮತ್ತು ಕೃಷಿಯಲ್ಲಿ ಹೆಚ್ಚು ಲಾಭನ ಪಡೆಯೋದು ಮತ್ತು ಹೆಚ್ಚು ಮಹಿಳೆಯರು ತನ್ನನ್ನು ತಾನು ತೊಡಗಿಸಿಕೊಳ್ಳೋಕ್ಕೋಸ್ಕರ ಈ ಮೂಲಕ ಆರ್ಥಿಕವಾಗಿ ಸದೃಢ ಮಾಡೋ ಸಲುವಾಗಿ ಡ್ರೋನ್ ದೀದಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ನಮೋ ಡ್ರೋನ್ ದೀದಿ ಯೋಜನೆ ಮೂಲಕ ಸ್ವಸಹಾಯಕ ಸಂಘಗಳಿರುತ್ತಲ್ಲ, ಅದರಲ್ಲಿ ಮಹಿಳೆಯರು ಡ್ರೋನ್ಗಳನ್ನ ಸಬ್ಸಿಡಿ ದರದಲ್ಲಿ ಇಲ್ಲ ಅಂತ ಅಂದರೆ ಬ್ಯಾಂಕ್ ಖಾತೆಯಲ್ಲಿ ಲೋನ್ ಮುಖಾಂತರ ಡ್ರೋನ್ಗಳನ್ನು ನೀಡೋದು ಮತ್ತು ಡ್ರೋನ್ಗಳನ್ನ ಹೇಗೆ ಚಲಾಯಿಸೋದು, ಹೇಗೆ ಅದನ್ನು ಆಪ್ರೇಟ್ ಮಾಡೋದು ಅಂತೇಳಿ ಟ್ರೈನಿಂಗ್ ನೀಡಲಾಗುತ್ತದೆ. ಇದ್ರ ಮೂಲಕ ಮಹಿಳೆಯರು ಆರ್ಥಿಕತೆ ಸುಧಾರಣೆಯನ್ನು ಮಾಡ್ಕೊಬೋದು. ಈ ಕೃಷಿ ಕ್ಷೇತ್ರದಲ್ಲಿ ರಸಗೊಬ್ಬರನ ಹೇಗೆ ಹಾಕೋದು ಮತ್ತು ಬೀಜ ಬಿತ್ತನೆ ಹೇಗೆ ಮಾಡೋದು ಮತ್ತು ಕೀಟನಾಶಕ ಔಷಧಿಗಳನ್ನ ಈ ಡ್ರೋನ್ಗಳ ಮುಖಾಂತರ ಬಳಸ್ಕೊಂಡು ಹೇಗೆ ಹಾಕೋದು ಮತ್ತು ಈ ಡ್ರೋನ್ಗಳ ಮೂಲಕ ಯಾವ ರೀತಿ ಉದ್ಯೋಗನ ಮಾಡ್ಬೋದು ಎಂಬ ಸಂಪೂರ್ಣ ಮಾಹಿತಿನ ಈ ಸರ್ಕಾರದ ಕಡೆಯಿಂದ ಅವರು ಉಚಿತವಾಗಿ ಟ್ರೈನಿಂಗ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾರೆ. ಈ ಡ್ರೋನ್ ದೀದಿ ಉದ್ದೇಶ ಏನು ಅಂತ ನೋಡೋದಾದರೆ, ಈ ಕೃಷಿ ಕ್ಷೇತ್ರದಲ್ಲಿ ಪುರುಷರು ಉಳುಮೆಯಿಂದ ಹಿಡಿದು ಟ್ರ್ಯಾಕ್ಟರ್ ಓಡಿಸೋ ತನಕ ಇನ್ನು ಕೃಷಿ ಎಲ್ಲ ಕೆಲಸಗಳನ್ನು ಪುರುಷರೇ ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಮಹಿಳೆಯರು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಬೇಕು, ಉತ್ತೇಜಿಸಬೇಕು ಅನ್ನೋ ಸಲುವಾಗಿ ಗೌರ್ಮೆಂಟು ಅಂದರೆ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಕೃಷಿ ಕ್ಷೇತ್ರದಲ್ಲಿ ಪುರುಷರಿಗೆ ಸಹಾಯ ಮಾಡಲು ಮತ್ತು ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡೋದು ಹೇಗೆ ಅಂತ ಕೇಂದ್ರ ಸರ್ಕಾರದಿಂದ ಡ್ರೋನ್ ದೀದಿ ಯೋಜನೆ ಮೂಲಕ ಈ ಮಹಿಳೆಯರಿಗೆ ಅವರು ಟ್ರೈನಿಂಗ್ನ ಕೊಡ್ತಾ ಇದ್ದಾರೆ. ಅದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈ ಡ್ರೋನ್ ದೀದಿ ಯೋಜನೆಯಲ್ಲಿ ನೀವೇನಾದರೂ ಅರ್ಜಿನ ಸಲ್ಲಿಸಬೇಕು ಅಂತ ಅಂದರೆ ಬೇಕಾಗಿರೋ ಅರ್ಹತೆಗಳು ಏನು ಅಂತ ನೋಡೋದಾದರೆ, ನೀವೇನಾದರೂ ಈ ಡ್ರೋನ್ ದೀದಿಗೆ ಅರ್ಜಿನ ಹಾಕ್ತೀರಿ ಅಂತ ಅಂದರೆ ಸ್ವಸಹಾಯಕ ಸಂಘದಲ್ಲಿ ನೀವು ಕೆಲಸ ಮಾಡಿರಬೇಕು. ಇಲ್ಲ ಅಂತ ಅಂದರೆ ಕೃಷಿ ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರಬೇಕು. ಈ ಯೋಜನೆಯಲ್ಲಿ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದರೆ ವಯೋಮಿತಿ ಏನು ಅಂತ ನೋಡೋದಾದರೆ 18 ವರ್ಷ ನಿಮಗೆ ತುಂಬಿರಬೇಕು ಮತ್ತು ಗರಿಷ್ಠ ನೀವು 50 ವರ್ಷದೊಳಗಾಗಿ ಇದ್ರಿ ಅಂತ ಅಂದರೆ ಈ ಯೋಜನೆಗೆ ನೀವು ಅಪ್ಲಿಕೇಶನ್ನ ಹಾಕೊಬೋದು. ಈ ಡ್ರೋನ್ ದೀದಿ ಯೋಜನೆ ಪ್ರಯೋಜನಗಳು ಏನು ಅಂತ ನೋಡೋದಾದರೆ, ಈ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರೋ ಮಹಿಳೆಯರು 15 ದಿನಗಳ ಕಾಲ ಈ ಯೋಜನೆಯಲ್ಲಿ ಡ್ರೋನ್ಗಳ ಬಗ್ಗೆ ತರಬೇತಿನ ನೀಡಲಾಗುತ್ತೆ, ಅಂದರೆ ಟ್ರೈನಿಂಗ್ನ ನೀಡ್ತಾರೆ. ಮತ್ತು ಈ ಮಹಿಳೆಯರು ಡ್ರೋನ್ಗಳನ್ನ ಹೇಗೆ ಚಲಾಯಿಸೋದು ಮತ್ತು ಡ್ರೋನ್ಗಳನ್ನ ರಸಗೊಬ್ಬರಗಳನ್ನ ಹೇಗೆ ಹಾಕೋದು ಮತ್ತು ಕೀಟನಾಶಕ ಔಷಧಿಗಳನ್ನ ಹೇಗೆ ಸಿಂಪಡಣೆ ಮಾಡೋದು ಅಂತೇಳಿ ಸರ್ಕಾರದ ಕಡೆಯಿಂದ ಒಬ್ಬರು ಅಧಿಕಾರಿಗಳನ್ನ ನೇಮಿಸಿರ್ತಾರಲ್ಲ, ಅವರು ಮಹಿಳೆಯರಿಗೆ ತರಬೇತಿನ ನೀಡ್ತಾರೆ. ತರಬೇತಿನ ನೀಡಿದ ನಂತರ 15,000 ಹಣನ ಅವ್ರಿಗೆ ಸಹಾಯಧನವಾಗಿ ನೀಡ್ತಾರೆ. ಈ ಮೂಲಕ ಮಹಿಳೆಯರು ಡ್ರೋನ್ಗಳನ್ನ ಖರೀದಿಸಿ ಮತ್ತು ಈ ಡ್ರೋನ್ಗಳನ್ನ ಹೇಗೆ ಅವರು ಆಪ್ರೇಟ್ ಮಾಡ್ತಾರೆ ಆ ರೀತಿ ಆಪ್ರೇಟ್ ಮಾಡಿ ಅವರು 15,000ಕ್ಕಿಂತ ಹೆಚ್ಚಿನ ಹಣನ ಅವರು ಮುಂದೆ ಸಂಪಾದಿಸ್ಕೋಬೋದು. ಈ ಡ್ರೋನ್ ದೀದಿ ಯೋಜನೆಯಲ್ಲಿ ನೀವೇನಾದರೂ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ದಾಖಲೆಗಳು ಬೇಕು ಅಂದರೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ನೋಡೋದಾದರೆ, ನಾವು ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪಾನ್ ಕಾರ್ಡ್ ಬೇಕಾಗುತ್ತೆ ಮತ್ತು ನಿಮ್ಮದು ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗುತ್ತೆ ಮತ್ತು ನೀವು ಸ್ವಸಹಾಯಕ ಸಂಘದಲ್ಲಿ ಸೇರ್ಕೊಂಡಿರ್ತೀರಲ್ಲ, ಅಲ್ಲಿ ಒಂದು ಗುರುತಿನ ಪ್ರಮಾಣ ಪತ್ರನ ತೊಗೊಂಬರ್ಬೇಕಾಗುತ್ತೆ. ಮತ್ತು ಅವರು ಏನೇನು ಬೇಸಿಕ್ ಡೀಟೇಲ್ಸ್ನ ಕೇಳ್ತಾರೆ ಆ ಡೀಟೇಲ್ಸ್ ಎಲ್ಲ ಕೊಟ್ಟು ಈ ಯೋಜನೆಗೆ ನೀವು ಕೂಡ ಅಪ್ಲಿಕೇಶನ್ನ ಹಾಕ್ಕೋಬೋದು. ನನ್ನ ಇನ್ಫಾರ್ಮೇಷನ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನ್ಗೆ ಬರುತ್ತೆ. ಥ್ಯಾಂಕ್ ಯು.